ಎಲ್ರಿಗೂ ನಮಸ್ಕಾರ. ಇವತ್ ನಾವು ಒಂದು ಅದ್ಭುತವಾದ ಜಾಗಕ್ಕೆ ಪಯಣ ಬೆಳೆಸೋಣ. ಅದು ದಕ್ಷಿಣ ಭಾರತದ ವಾಸ್ತುಶಿಲ್ಪಕ್ಕೆ ಒಂದು ಕಿರೀಟ ಇದ್ದ ಹಾಗೆ. ಹೌದು, ನಾವು ಮಾತಾಡ್ತಿರೋದು ತಂಜಾವೂರಿನ ಬೃಹದೀಶ್ವರ ದೇವಾಲಯದ ಬಗ್ಗೆ. ಇದರ ಹಿಂದಿರುವ ಒಂದೊಂದು ರಹಸ್ಯಗಳನ್ನ, ಕತೆಗಳನ್ನ ನೋಡ್ತಾ ಹೋಗೋಣ. ಇದು ಸುಮ್ಮನೆ ಒಂದು ಕಟ್ಟಡ ಅನ್ಕೋಬೇಡಿ, ಇದು ಕಲ್ಲಿನಲ್ಲಿ ಕೆತ್ತಿರುವ ಒಂದು ಜೀವಂತ ಮಹಾಕಾವ್ಯ. ನೋಡಿ, ಈ ದೇವಾಲಯದ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂತ. ಇತಿಹಾಸವನ್ನು ಗ್ರಾನೈಟ್ನಲ್ಲಿ ಕೆತ್ತಲಾಗಿದೆ, ಭೂಗೋಳವನ್ನು ದೈವತ್ವದೊಂದಿಗೆ ಜೋಡಿಸಲಾಗಿದೆ ಮತ್ತು ನಂಬಿಕೆಯನ್ನು ಸಾಮ್ರಾಜ್ಯಶಾಹಿ ಪ್ರಮಾಣದಲ್ಲಿ ವ್ಯಕ್ತಪಡಿಸಲಾಗಿದೆ. ವಾವ್! ಈ ಒಂದೇ ಒಂದು ಸಾಲು ಸಾಕು ಈ ದೇವಸ್ಥಾನದ ಇಡೀ ಕಥೆಯನ್ನ, ಅದರ ಗಾಂಭೀರ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ. ಅಂದ್ರೆ ಇದು ಕೇವಲ ಕಲ್ಲು ಮಣ್ಣಿನ ಕಟ್ಟಡ ಅಲ್ಲ, ಇದಕ್ಕೊಂದು ದೊಡ್ಡ ಇತಿಹಾಸ, ನಂಬಿಕೆ ಎಲ್ಲವೂ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹಾಗಾದ್ರೆ ಬನ್ನಿ, ಈ ಅದ್ಭುತ ದೇವಾಲಯವನ್ನ ನಾವು 3 ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡೋಣ. ಮೊದಲನೇದಾಗಿ, ಕಲ್ಲಿನಲ್ಲಿ ಒಬ್ಬ ರಾಜದ ಶಕ್ತಿಯನ್ನ ಹೇಗೆ ತೋರಿಸಿದ್ರು ಅಂತ. ಆಮೇಲೆ, ಒಬ್ಬ ವಾಸ್ತುಶಿಲ್ಪಿಯ ಅಸಾಧ್ಯವಾದ ಸಾಧನೆ ಹೇಗಿತ್ತು ಅಂತ. ಕೊನೆಯದಾಗಿ, ಸಾವಿರಾರು ವರ್ಷಗಳಾದರೂ ಇಂದಿಗೂ ಜೀವಂತವಾಗಿರೋ ಇದರ ಆಧ್ಯಾತ್ಮಿಕತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸರಿ, ನಮ್ಮ ಈ ಪಯಣ ಶುರು ಮಾಡೋಣಲ್ವಾ? ಸರಿ, ಹಾಗಾದ್ರೆ ನಮ್ಮ ಮೊದಲ ಭಾಗಕ್ಕೆ ಹೋಗೋಣ. ಕಲ್ಲಿನಲ್ಲಿ ಅರಸನ ಶಕ್ತಿ. ಇಲ್ಲಿ ನಾವು ಮುಖ್ಯವಾಗಿ 1ನೇ ರಾಜರಾಜ ಚೋಳನ ಆ ಒಂದು ಸಾಮ್ರಾಜ್ಯಶಾಹಿ ದೃಷ್ಟಿ ಏನಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಈ ಟೈಮ್ಲೈನ್ ಒಮ್ಮೆ ನೋಡಿ. ಕ್ರಿಸ್ತ ಶಕ 985ರಲ್ಲಿ ರಾಜರಾಜ ಚೋಳನ ಆಳ್ವಿಕೆ ಶುರುವಾಗುತ್ತೆ. ನೋಡಿ, ಕೇವಲ 25 ವರ್ಷಗಳಲ್ಲೇ, ಅಂದ್ರೆ 1010ರಲ್ಲಿ ಇಷ್ಟು ದೊಡ್ಡ ಒಂದು ದೇವಸ್ಥಾನ ಕಟ್ಟೋಕೆ ಶುರು ಮಾಡ್ತಾರೆ. 1000 ವರ್ಷಗಳು ಕಳೆದರೂ ಇವತ್ತಿಗೂ ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ಗಟ್ಟಿಯಾಗಿ ನಿಂತಿದೆ. ಅಂದ್ರೆ ಅದರ ಐತಿಹಾಸಿಕ ಮಹತ್ವ ಎಂಥದ್ದು ಅಂತ ನಾವೇ ಅರ್ಥ ಮಾಡ್ಕೋಬೋದು. ಕೇವಲ 7 ವರ್ಷಗಳು. ಯೋಚನೆ ಮಾಡಿ, ಪೂರ್ತಿಯಾಡಿ ಗ್ರಾನೈಟ್ ಕಲ್ಲಿನಿಂದ ಇಷ್ಟು ಬೃಹದಾಕಾರದ ಒಂದು ದೇವಾಲಯವನ್ನ ಕೇವಲ 7 ವರ್ಷದಲ್ಲಿ ಕಟ್ಟಿ ಮುಗಿಸಿದ್ದಾರೆ. ಅಬ್ಬಬ್ಬಾ, ಇದು ಆ ರಾಜನ ದೃಢ ಸಂಕಲ್ಪ ಎಷ್ಟಿತ್ತು ಅನ್ನೋದಕ್ಕೆ, ಮತ್ತೆ ಆ ಕಾಲದ ಇಂಜಿನಿಯರಿಂಗ್ ಮತ್ತೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಎಷ್ಟೊಂದು ಮುಂದುವರೆದಿತ್ತು ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ. ಅಂದ್ರೆ ಇದರ ಉದ್ದೇಶ ಬರೀ ಪೂಜೆ ಮಾಡೋದಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಅಂತಾಯ್ತು. ಇದು ಚೋಳ ಸಾಮ್ರಾಜ್ಯದ ಪವರ್, ಅವರ ಶ್ರೀಮಂತಿಕೆ, ಅವರ ಕಲಾತ್ಮಕತೆ, ಇದನ್ನೆಲ್ಲ ಜಗತ್ತಿಗೆ ತೋರಿಸೋ ಒಂದು ದೊಡ್ಡ ಘೋಷಣೆಯಾಗಿತ್ತು. ಇದನ್ನ ಪ್ರತಿಯೊಂದು ಕಲ್ಲು ಕೂಡ ನಾವು ಚೋಳರು, ನಾವು ಇಷ್ಟು ಶಕ್ತಿವಂತರು ಅಂತ ಜಗತ್ತಿಗೆ ಸಾರಿ ಸಾರಿ ಹೇಳೋ ಹಾಗೆ ಇದೆ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಚಾರ. ಈ ದೇವಸ್ಥಾನದ ಗೋಡೆಗಳ ಮೇಲೆ ಬರೆದಿರೋ ಶಾಸನಗಳಿದೆಯಲ್ಲ, ಅವೊಂಥರ ಆ ಕಾಲದ ಅಕೌಂಟ್ ಬುಕ್ ಇದ್ದಾಗೆ. ಯೋಚನೆ ಮಾಡಿ, ಪೂಜಾರಿಗಳಿಗೆ ಎಷ್ಟು ಸಂಬಳ, ದೇವಸ್ಥಾನಕ್ಕೆ ಬಂದಿರೋ ದೇಣಿಗೆ ಎಷ್ಟು, ನರ್ತಕಿಯರಿಗೆ, ಸಂಗೀತಗಾರರಿಗೆ ಏನೇನ್ ಕೊಡಬೇಕು, ಹೀಗೆ ಪ್ರತಿಯೊಂದನ್ನೂ ಕಲ್ಲಿನಲ್ಲಿ ಕೆತ್ತಿಟ್ಟಿದ್ದಾರೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಇದು ಬರೀ ಒಂದು ದೇವಸ್ಥಾನ ಆಗಿರಲಿಲ್ಲ, ಬದಲಿಗೆ ಒಂದು ದೊಡ್ಡ ಅಡ್ಮಿನಿಸ್ಟ್ರೇಟಿವ್ ಮತ್ತೆ ಎಕನಾಮಿಕ್ ಸೆಂಟರ್ ಕೂಡ ಆಗಿತ್ತು. ಸರಿ, ಈಗ ನಮ್ಮ 2ನೇ ಭಾಗಕ್ಕೆ ಬರೋಣ. ವಾಸ್ತುಶಿಲ್ಪಿಯ ಅಸಾಧ್ಯ ಸಾಧನೆ. ಅಬ್ಬಾ, ಇದಂತೂ ಒಂದು ಗ್ರಾನೈಟ್ ಪರ್ವತವನ್ನೇ ಹೇಗೆ ಕಡಿದು ನಿಲ್ಲಿಸಿದ್ರು ಅನ್ನೋ ಕಥೆ. ಖಂಡಿತವಾಗಿಯೂ ಎಲ್ಲರ ಮನಸ್ಸಲ್ಲೂ ಈ ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ? ಸುತ್ತಮುತ್ತ ನೋಡಿದ್ರೆ ಒಂದೇ ಒಂದು ಗ್ರಾನೈಟ್ ಬೆಟ್ಟ ಇಲ್ಲ, ಪೂರ್ತಿ ಸಮತಟ್ಟಾದ ಜಾಗ, ಕಾವೇರಿ ನದಿ ಹರಿಯೋ ಜಾಗ. ಇಂತಹ ಜಾಗದಲ್ಲಿ 66 ಮೀಟರ್ ಅಂದ್ರೆ ಸುಮಾರು 216 ಅಡಿ ಎತ್ತರದ ಗೋಪುರವನ್ನ ಪೂರ್ತಿಯಾಗಿ ಗ್ರಾನೈಟ್ ಕಲ್ಲಿನಿಂದ ಕಟ್ಟೋಕೆ ಹೇಗೆ ಸಾಧ್ಯ? ಇದು ನಿಜಕ್ಕೂ ಆ ಕಾಲದ ಇಂಜಿನಿಯರ್ಗಳ ಮುಂದಿದ್ದ ಒಂದು ದೊಡ್ಡ ಚಾಲೆಂಜ್. ಹಾಗಾದ್ರೆ ಇದಕ್ಕೆ ಉತ್ತರ ಏನು? ಇತಿಹಾಸಕಾರರು ಹೇಳೋ ಪ್ರಕಾರ ಅವರು ಒಂದು ಅದ್ಭುತವಾದ ಪ್ಲಾನ್ ಮಾಡಿದ್ರು. ದೇವಸ್ಥಾನದಿಂದ ಸುಮಾರು 6 ಕಿಲೋಮೀಟರ್ ಉದ್ದದ ಒಂದು ದೊಡ್ಡ ಮಣ್ಣಿನ ಇಳಿಜಾರನ್ನ, ಅಂದ್ರೆ ರ್ಯಾಂಪನ್ನ ಕಟ್ಟಿದ್ರಂತೆ. ಆಮೇಲೆ ಆ ಇಳಿಜಾರಿನ ಮೇಲೆ ದೊಡ್ಡ ದೊಡ್ಡ ಗ್ರಾನೈಟ್ ಕಲ್ಲುಗಳನ್ನ ಎಳ್ಕೊಂಡು ಹೋಗಿ ಗೋಪುರದ ತುದಿವರೆಗೂ ತಲುಪಿಸಿದ್ರು. ಹಬ್ಬಾ, ಎಂಥ ಯೋಜನೆ, ಎಂಥ ಪರಿಶ್ರಮ ಅಲ್ವಾ? ಇನ್ನು ದೇವಸ್ಥಾನದ ಒಳಗೆ ಕಾಲಿಟ್ರೆ ಸಾಕು, ಒಂದಕ್ಕಿಂತ ಒಂದು ಅದ್ಭುತಗಳು ಕಣ್ಣಿಗೆ ಬೀಳುತ್ತೆ. ಆಕಾಶಕ್ಕೆ ಚಾಚಿದ ಹಾಗೆ ಕಾಣೋ 66 ಮೀಟರ್ ಎತ್ತರದ ವಿಮಾನ ಗೋಪುರ, ಒಂದೇ ಕಲ್ಲಿನಲ್ಲಿ ಕೆತ್ತಿರುವ ಆ ಬೃಹತ್ ನಂದಿ, ಇಡೀ ಭಾರತದಲ್ಲೇ ಅತಿದೊಡ್ಡ ಶಿವಲಿಂಗಗಳಲ್ಲಿ ಒಂದಾದ ಆ ಶಿವಲಿಂಗ. ಅಷ್ಟೇ ಅಲ್ಲ, ಅಲ್ಲಲ್ಲಿ ಕಾಣೋ ಚೋಳರ ಕಾಲದ ಚಿತ್ರಗಳು, ಕಾರಿಡಾರ್ಗಳಲ್ಲಿರೋ ಕೆತ್ತನೆಗಳು, ಪ್ರತಿಯೊಂದೂ ಕೂಡ ಚೋಳರ ಕಲೆಯ ಪರಾಕಾಷ್ಠೆ. 20 ಅಡಿ ಅಂದ್ರೆ ಸುಮಾರು 3 ಜನ ಒಬ್ರ ಮೇಲೊಬ್ರು ನಿಂತಷ್ಟು ಉದ್ದ. ಆ ನಂದಿಯ ಗಾತ್ರವನ್ನು ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ. ಅದು ಕೂಡ ಒಂದೇ ಒಂದು ಕಲ್ಲಿನಿಂದ ಕೆತ್ತಿರೋದು. ನಿಜವಾಗ್ಲೂ ಇದೊಂದು ಅದ್ಭುತಾನೇ ಸರಿ. ಇಲ್ಲೊಂದು ತುಂಬಾನೇ ಆಶ್ಚರ್ಯಕರವಾದ ವಿಷಯ ಇದೆ. ಈ ದೇವಸ್ಥಾನದ ಮುಖ್ಯ ಗೋಪುರ ಇದೆಯಲ್ಲ, ಅದನ್ನ ಎಂತಹ ಅದ್ಭುತವಾದ ಇಂಜಿನಿಯರಿಂಗ್ ಬಳಸಿ ಕಟ್ಟಿದ್ದಾರೆ ಅಂದ್ರೆ, ವರ್ಷದ ಕೆಲವು ದಿನಗಳಲ್ಲಿ ಸರಿ ಮಧ್ಯಾಹ್ನದ ಹೊತ್ತಿಗೆ ಅದರ ನೆರಳು ನೆಲದ ಮೇಲೆ ಬೀಳುವುದೇ ಇಲ್ಲ.
ಇದು ನಿಜಕ್ಕೂ ಆ ಕಾಲದ ವಾಸ್ತುಶಿಲ್ಪಿಗಳಿಗಿದ್ದ ಖಗೋಳಶಾಸ್ತ್ರದ ಜ್ಞಾನಕ್ಕೆ, ಅವರ ಗಣಿತದ ನಿಖರತೆಗೆ ಒಂದು ದೊಡ್ಡ ಸಾಕ್ಷಿ. ಸರಿ, ಇಷ್ಟೆಲ್ಲ ಇತಿಹಾಸ, ವಾಸ್ತುಶಿಲ್ಪದ ಬಗ್ಗೆ ಮಾತಾಡ್ವಿ. ಈಗ ನಮ್ಮ ಕೊನೆಯ ಭಾಗಕ್ಕೆ ಬರೋಣ. ಅದೇ ಕಾಲಾತೀತ ಆಧ್ಯಾತ್ಮಿಕ ಹೃದಯ. ಅಂದ್ರೆ ಬೃಹದೀಶ್ವರನ ಜೀವಂತ ಪರಂಪರೆ ಇವತ್ತಿಗೂ ಹೇಗೆ ಮುಂದುವರೆದಿದೆ ಅನ್ನೋ ಕಥೆ ಇದು. ಬೃಹದೀಶ್ವರ ದೇವಸ್ಥಾನವನ್ನ ಯಾಕೆ ಬೇರೆ ಸ್ಮಾರಕಗಳ ಹಾಗೆ ನೋಡಲ್ಲ ಅಂದ್ರೆ, ಇದೊಂದು ಜೀವಂತ ದೇವಾಲಯ. ಏನಿದು ಜೀವಂತ ದೇವಾಲಯ ಅಂದ್ರೆ? ತುಂಬಾ ಸಿಂಪಲ್. 1000 ವರ್ಷಗಳ ಹಿಂದೆ ಹೇಗೆ ಪೂಜೆ ನಡೀತಾ ಇತ್ತೋ ಇವತ್ತಿಗೂ ಕೂಡ ಪ್ರತಿದಿನ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತಲೇ ಇರುತ್ತೆ. ಇದು ಇವತ್ತಿಗೂ ಲಕ್ಷಾಂತರ ಜನರ ನಂಬಿಕೆಯ, ಭಕ್ತಿಯ ಕೇಂದ್ರ. ನೋಡಿ, ಈ ದೇವಸ್ಥಾನಕ್ಕೆ 2 ಮುಖಗಳಿವೆ. ಒಂದು ಕಡೆ ಇದು ಇತಿಹಾಸಕಾರರಿಗೆ, ವಾಸ್ತುಶಿಲ್ಪಿಗಳಿಗೆ ಒಂದು ದೊಡ್ಡ ಅಧ್ಯಯನದ ವಿಷಯ, ಯುನೆಸ್ಕೋ ಮಾನ್ಯತೆ ಪಡೆದ ಒಂದು ಐತಿಹಾಸಿಕ ಸ್ಮಾರಕ. ಆದರೆ ಇನ್ನೊಂದು ಕಡೆ ಇದು ಲಕ್ಷಾಂತರ ಭಕ್ತರಿಗೆ ಒಂದು ಪವಿತ್ರವಾದ, ಜೀವಂತವಾಗಿರೋ ಯಾತ್ರಾಸ್ಥಳ. ಇಲ್ಲಿ ದಿನಾ ಪೂಜೆ ನಡೆಯುತ್ತೆ, ಹಬ್ಬಗಳು ನಡೆಯುತ್ತೆ. ಇದು ಜನರ ಬದುಕಿನ ಒಂದು ಭಾಗವಾಗಿದೆ. ಭಕ್ತರ ದೃಷ್ಟಿಯಿಂದ ನೋಡೋದಾದ್ರೆ ಈ ದೇವಸ್ಥಾನದ ಮಹತ್ವವನ್ನ ಈ ಒಂದು ಮಾತು ಎಷ್ಟು ಸುಂದರವಾಗಿ ಹೇಳುತ್ತೆ ನೋಡಿ. ಅವರ ಪಾಲಿಗೆ ಇದು ಬರೀ ಕಲ್ಲಿಂದ ಕಟ್ಟಿದ ಒಂದು ದೇವಸ್ಥಾನ ಅಲ್ಲ, ಬದಲಿಗೆ ಸಾಕ್ಷಾತ್ ಶಿವನೇ ಇಲ್ಲಿ ಕಲ್ಲಿನ ರೂಪದಲ್ಲಿ, ಕಾಲದ ರೂಪದಲ್ಲಿ ಮತ್ತು ನಾದದ ರೂಪದಲ್ಲಿ ನೆಲೆಸಿದ್ದಾನೆ ಅನ್ನೋದು ಅವರ ಗಾಢವಾದ ನಂಬಿಕೆ. ಇದೇ ಕಾರಣಕ್ಕಾಗಿಯೇ, ಅಂದ್ರೆ ಇದರ ಈ ಜೀವಂತ ಸ್ವಭಾವದಿಂದಾಗಿಯೇ ಯುನೆಸ್ಕೋ ಕೂಡ ಇದನ್ನ ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಅಂತಾನೆ ಗುರುತಿಸಿದೆ. ಅಂದ್ರೆ ಇದರ ಮೌಲ್ಯ ಇರೋದು ಬರೀ ಇದರ ಹಳೆಯ ವಾಸ್ತುಶಿಲ್ಪದಲ್ಲಿ ಅಲ್ಲ, ಬದಲಿಗೆ ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರೋ ಆ ಪೂಜಾ ಸಂಪ್ರದಾಯದಲ್ಲೂ ಇದೆ. ಕೊನೆಯದಾಗಿ ಈ ಮಾತು ಎಲ್ಲವನ್ನೂ ಹೇಳ್ಬಿಡುತ್ತೆ. 1000 ವರ್ಷಗಳ ಹಿಂದೆ ಮನುಷ್ಯನ ಮಹತ್ವಾಕಾಂಕ್ಷೆ ಎಂಥ ಅದ್ಭುತವನ್ನ ಸೃಷ್ಟಿ ಮಾಡಬಲ್ಲದು ಅನ್ನೋದಕ್ಕೆ ಈ ದೇವಸ್ಥಾನ ಸಾಕ್ಷಿ. ಆ ಶಾಶ್ವತವಾದ ಕಲೆ ಮತ್ತು ಭಕ್ತಿಯ ಮುಂದೆ ನಿಂತಾಗ ಇವತ್ತು ನಮಗೆಲ್ಲ ವಿನಮ್ರ ಭಾವ ಮೂಡೋದು ಸಹಜ.